ಹೆಲ್ತ್ ಇಶ್ಯೂಸ್ ಬರೋಣ. ಹೆಲ್ತ್ ಇಶ್ಯೂಸ್ ಈಗ ನಿನ್ನ ಮೇಡಮ್ ಅವ್ರಿಗೆ ಜ್ವರ ಬಂದಿರುತ್ತೆ. ಜ್ವರ ಬಂದಿರೋದು ಏನಕ್ಕೆ? ವೈ ವಿ ಗೆಟ್ ಫೀವರ್? ಮೆಡಿಕಲ್ ಟರ್ಮ್ ನಾನು ಇಟ್ಬಿಟ್ಟು ನಾಟ್ ಇನ್ ಸ್ಪೈಟ್ ಆಫ್ ಏನು ಸ್ಪಿರಿಚುವಲ್ ಆಗಲ್ಲ. ಯಾಕೆ ಜ್ವರ ಬರೋದು? ಇಮ್ಯುನಿಟಿ ಪವರ್ ಕಡಿಮೆ ಆದಾಗ. ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇಮ್ಯುನಿಟಿ ಪವರ್ ಎಲ್ಲರೂ ಎಷ್ಟೊಂದು ಜನ ಕಡಿಮೆನೇ ಇರುತ್ತೆ. ಹಂಗಿದ್ರೆ ಯಾವಾಗಲೂ ಅವ್ರು ಜ್ವರನೇ ಬರ್ತಾನೆ ಇರುತ್ತಾ? ಯಾವಾಗಲೂ ಜ್ವರನೇ ಇದೆಯಾ? ಯಾಕೆ ಬರ್ತದೆ ಜ್ವರ? ನಮ್ದು ಬಾಡಿ ಫೈಟ್ ಮಾಡಕ್ಕೆ ಆಗಲ್ಲ ಅಂದ್ಮೇಲೆ ಜ್ವರ ಬರ್ತದೆ. ಯಾರ ಜೊತೆ ಫೈಟ್ ಮಾಡಕ್ಕೆ? ಹಸ್ಬೆಂಡ್ ಜೊತೆನಾ? ಆಂಟಿಬಾಡೀಸ್ ಆಂಟಿಬಾಡೀಸ್ ಅವ್ರು ಹೇಳಿದ್ದು ಕರೆಕ್ಟು. ನಮ್ ದೇಹ ಇದೆಯಲ್ಲ, ನಾವೇನೋ ಆಹಾರ ತಿಂತೀವಿ, ಏನೋ ತಿಂತೀವಿ, ಕೈ ಕ್ಲೀನ್ ಆಗಿರಲ್ಲ, ಮತ್ತೆ ಬೇರೆ ಏನೋ ಇರುತ್ತೆ. ನಮ್ ಬಾಯಿ ಇದೆಯಲ್ಲ, ಬಾಯಿಂದ ಹಿಡಿದು ಗಟ್ ಕೊನೆ ತನಕನು ದೇರ್ ಆರ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ದೇ ಆರ್ ಆಲ್ ಗುಡ್ ಬ್ಯಾಕ್ಟೀರಿಯಾಸ್ ವಿಚ್ ಇಸ್ ದೇರ್ ಇನ್ ಅವರ್ ಬಾಡಿ ಟು ಪ್ರೊಟೆಕ್ಟ್ ಅವರ್ ಬಾಡಿ. ನಾನು ಮಾತಾಡ್ತಿರೋದು ಸೈಂಟಿಫಿಕ್ ವೇ. ಓಕೆ, ನಿಮ್ಮ ದೇಹದಲ್ಲಿ ಆಹಾರದಲ್ಲಿ ಏನೋ ವೈರಾಣು ಹೋದಾಗ ಆ ವೈರಾಣು ಅದ್ರ ಜೊತೆಲಿ ಫೈಟ್ ಮಾಡಕ್ ಆಗ್ಲಿಲ್ಲ ಅಂದಾಗ ಅವಾಗ ಏನ್ ಮಾಡುತ್ತೆ? ಬಾಡಿ ವಿಲ್ ಗೆಟ್ heat. It will produce heat for itself. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಬಿಸಿನಲ್ಲಿ ಏನಾದ್ರು ಇರುತ್ತಾ? ಬಿಸಿ ತುಂಬಾ ಬಿಸಿ ಬೆಂಕಿಗೆ ಹಾಕಿದ್ರೆ ಏನಾಗುತ್ತೆ? ಅದು ವಾಟ್ ವಿಲ್ ಹ್ಯಾಪನ್? ಬರ್ನ್ ಆಗುತ್ತೆ, ಹೌದಲ್ಲ? ಇಟ್ ವಿಲ್ ಗೆಟ್ ಡೈ. ಸೊ ಹಾಗೆ ನಮ್ಮ ದೇಹ ಪ್ರಕೃತಿ ಏನಾಗಿದೆ, ನಿಮ್ಗೆ ಜ್ವರ ಬಂದ್ರೆ ಆ ಜ್ವರ ನಿಮ್ ದೇಹದಲ್ಲಿ ಏನಾದ್ರು ವೈರಾಣು ಬ್ಯಾಕ್ಟೀರಿಯಾ ಇದ್ರೆ ಅದನ್ನ ಸಾಯಿಸೋದಕ್ಕೋಸ್ಕರನೇ ನಮ್ಮ ದೇಹ ತನ್ನನ್ನ ತಾನೇ ಹೀಟ್ ಮಾಡ್ಬಿಡುತ್ತೆ. ನೀವು ನೋಡಿದ್ರೆ ಟೆಂಪರೇಚರ್ 100 ಡಿಗ್ರಿ ಟೆಂಪರೇಚರ್, 101, 102, 103 ಟೆಂಪರೇಚರ್ಸ್ ಇರುತ್ತೆ. ಯಾಕದಾಗ್ತಿದೆ ಅಂದ್ರೆ ಟು ಕಿಲ್ ದಟ್ ವೈರಸ್ ಆರ್ ಬ್ಯಾಕ್ಟೀರಿಯಾ ವಿಚ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಬಾಡಿ. ಅರ್ಥ ಆಗ್ತಾ ಇರ್ತಿರೋದು? ಓಕೆ, ಸೊ ಇವಾಗ ನಾವು ನಮ್ಮ ಬಾಡಿನಲ್ಲಿ ಆಂಟಿಬಾಡಿ ಇದೆ. ಆಂಟಿಬಾಡಿ ಅದ್ರ ಜೊತೆ ಫೈಟ್ ಮಾಡಿ ಆ ವೈರಾಣುನ ಸಾಯಿಸೋದಕ್ಕೆ ಸಹಾಯ ಮಾಡ್ಬೇಕಾ, ಅಥವಾ ನೀವೇ ಅದನ್ನ ಬಾಡಿಯನ್ನ ಹೀಟ್ ಆಗಿರೋದನ್ನ ಕಡಿಮೆ ಮಾಡ್ಬೇಕಾ? ನನ್ನ ಪ್ರಶ್ನೆ ಇಷ್ಟೇ. ಈಗ ನಿಮ್ ಬಾಡಿ ತನ್ನನ್ನ ತಾನು ಹೀಟ್ ಮಾಡ್ಕೊಂಡಿದೆ. ಯಾಕೆ ಹೀಟ್ ಮಾಡ್ಕೊಂಡಿದೆ ಅಂದ್ರೆ ಟು ಕಿಲ್ ದಟ್ ಬ್ಯಾಕ್ಟೀರಿಯಾ ಆರ್ ವೈರಸ್ ವಿಚ್ ಇಸ್ ಡೇಂಜರಸ್. ಸೊ ಈಗ ನೀವೇನ್ ಮಾಡ್ಬೇಕು? ನೀವು ನಿಮ್ ದೇಹನ ತಣ್ಣಗ್ ಮಾಡಿದ್ರೆ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ. ಈಗ ವೆರಿ ಸಿಂಪಲ್. ಈಗ ಒಂದು ಪಾತ್ರೆನಲ್ಲಿ ನೀರಿದೆ. ಆ ನೀರಲ್ಲಿ ಯಾವ್ದೋ ಸಣ್ಣ ಸಣ್ಣ ಹುಳುಗಳಿರುತ್ತೆ. ವೈರಸ್ ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸೋದು ಅಥವಾ ಕಾಣ್ತಾ ಇರೋದಿರುತ್ತೆ. ನೀವು ನೀರನ್ನ ಚೆನ್ನಾಗಿ ಕುದಿಸ್ತಾ ಇರ್ತೀವಿ. ಚೆನ್ನಾಗಿ ಕುದಿಸಿದ್ರೆ 100 ಡಿಗ್ರಿ ಟೆಂಪರೇಚರ್ ಮೇಲೆ ಹೋದ್ರೆ ಅದು ಅಲ್ಲಿರೋ ವೈರಾಣುಗಳು ಇರ್ತವ ಅಥವಾ ಅವು ಡೈ? ಅದು ಕರೆಕ್ಟ್. ಇಲ್ಲ ನೀರ್ ಕುದಿತಾ ಇದೆ. ನೀರ್ ಕುದಿತಾ ಇದ್ರೆ ನೀವು ತಣ್ಣೀರನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಆ ನೀರನ್ನ ತಣ್ಣಗೆ ಮಾಡಿದ್ರೆ ಒಂದ್ 50% ಸತ್ತೆ ಅನ್ಕೋಣ, ಇನ್ನೊಂದು 50% ಹಂಗೆ ಇರುತ್ತೆ. ಮತ್ತೆ ಅದು ತಣ್ಣಗಾದ್ಮೇಲೆ ಏನಾಗುತ್ತೆ? ಅದು ಮಲ್ಟಿಪ್ಲೈ ಆಗುತ್ತೆ, ಹೌದಲ್ಲ? ಈಗ ನೀವು ಹಾಸ್ಪಿಟಲ್ಗೆ ಹೋಗ್ತೀರಿ. ಓಕೆ, ಅಲ್ಲಿ ಆಂಟಿಪೈರೆಟಿಕ್ ಮೆಡಿಸಿನ್ಸ್ ಕೊಡ್ತಾರೆ. ಆಂಟಿಪೈರೆಟಿಕ್ ಮೆಡಿಸಿನ್ಸ್ ಏನಾಗುತ್ತೆ? ಏನ್ ಮಾಡುತ್ತೆ? ಪೈರೆಟಿಕ್ ಆಂಟಿಪೈರೆಟಿಕ್ ಅಂದ್ರೆ ದೇಹದಲ್ಲಿರುವಂತ ಉಷ್ಣಾಂಶ ಜಾಸ್ತಿ ಆಗಿದಿಲ್ಲ, ಜ್ವರ ಜಾಸ್ತಿ ಆಗಿದಿಲ್ಲ, ಅದನ್ನ ತಣ್ಣಗೆ ಮಾಡಕ್ಕೆ ಇಟ್ ವಿಲ್ ರೆಡ್ಯೂಸ್ ದ ಟೆಂಪರೇಚರ್. ವಾಟ್ ವಿಲ್ ಹ್ಯಾಪನ್? ಟೆಂಪರೇಚರ್ ಕಡಿಮೆ ಆಗುತ್ತೆ. ಆದ್ರೆ ವಿಲ್ ದಟ್ ವೈರಸ್ ಆರ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಡೇಂಜರಸ್ ಟು ಅವರ್ ಬಾಡಿ ವಿಲ್ ಡೈ ಆರ್ ನಾಟ್? ಅಕಾರ್ಡಿಂಗ್ ಟು ಮೈ ಎಕ್ಸಾಂಪಲ್, ನಾಟ್ ಡೈ. ಇಟ್ ವಿಲ್ ನಾಟ್ ಡೈ. ಹೌ ಇಟ್ ವಿಲ್ ಡೈ? ನೀವು ತಣ್ಣೀರಿದೆ, ಬಿಸಿನೀರು ಚೆನ್ನಾಗಿ ಕುದಿಸ್ತಾ ಇದ್ರಿ, ತಣ್ಣೀರ್ನ ಇದು ಅದನ್ನ ತಣ್ಣಗೆ ಮಾಡಿದ್ರೆ ಆವಾಗ ಹೆಂಗ್ ಸಾಯಲ್ವೋ ಹಾಗೆ ನೀವು ಆಂಟಿಬಯೋಟಿಕ್ ಡ್ರಗ್ ನ ಕೊಟ್ರೆ ನಿಮ್ ಜ್ವರ ಕಡಿಮೆ ಆಗುತ್ತೆ. It will reduce the body temperature. I am asking about what about bacteria or virus which is there in our body which is dangerous. It will be there. Okay. So ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಆಂಟಿಪೈರೆಟಿಕ್ ಮೆಡಿಕೇಶನ್ ಜೊತೆಗೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಹೌದಾ ಇಲ್ವಾ? ಸುಧಾ ಮೇಡಮ್ ಲೈನ್ ಅಲ್ಲಿ ಇದ್ದೀರಾ? ಯಾಕೆಂದ್ರೆ ಅವರು ಮೆಡಿಕಲ್ ಸೈನ್ಸ್ ಅಲ್ಲೇ ಆಲೋಪತಿನಲ್ಲೇ ಇರೋದು, ಅವ್ರಿಗೆ ಗೊತ್ತಾಗುತ್ತೆ. ಮೇಡಮ್ ಸುಧಾ ಮೇಡಮ್ ಇದ್ದೀರಾ ಲೈನ್ ಅಲ್ಲಿ? ಇದೀವಿ. ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಾನು ಹೇಳ್ತಿರೋದು ಇಷ್ಟೋ ತನಕ ಮಾತಾಡಿದ್ದು ಕೇಳಿಸ್ಕೊಂಡ್ರೆ ಮೇಡಮ್? ಕೇಳಿಸ್ಕೊಂಡ್ವಿ. ಓಕೆ, ಆಂಟಿಪೈರೆಟಿಕ್ ಡ್ರಗ್ ನ ಕೊಡ್ತೀವಿ. ಸೊ ಆಂಟಿಪೈರೆಟಿಕ್ ಡ್ರಗ್ ಏನ್ ಮಾಡುತ್ತೆ? ಟೆಂಪರೇಚರ್ ನ ರೆಡ್ಯೂಸ್ ಮಾಡುತ್ತೆ. ಹೌದಾ ಮೇಡಮ್? ಹೌದಾ? ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಅದಕ್ಕೆ ಕರೆಕ್ಟ್ ಆಗಿದೆಯಾ ಅದು? ಬಟ್ ಅದ್ರ ಜೊತೆಗೆ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ಲೇಬೇಕು. ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ. ಓಕೆ, ವಾಟ್ ದ ನೆಕ್ಸ್ಟ್ ಕ್ವಶ್ಚನ್ ಅವ್ರು ಹೇಳಿದ್ದು ಕರೆಕ್ಟ್. ನಾನು ಅದನ್ನ ಹೇಳುತ್ತೆ. ಆಂಟಿಬಯೋಟಿಕ್ ಡ್ರಗ್ ಜೊತೆಗೇನೆ ಆಂಟಿಬಯೋಟಿಕ್ ಡ್ರಗ್ಸ್ ಅನ್ನ ಶುರು ಮಾಡ್ತಾರೆ. So what antibiotic drugs will do? It will kill the bacteria and virus. It will kill the bacteria and virus. ಈಗ ನಾನು ಆಗ್ಲೇ ಹೇಳಿದೆ, ಫ್ರಮ್ ಮೌತ್ ಟು ಗಟ್ ಏನಸ್ ಅಲ್ಲಿ ತನಕ ವಿ ಹ್ಯಾವ್ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಇದೆ, ಬ್ಯಾಕ್ಟೀರಿಯಾಸ್ ಇದೆ. ಇಟ್ ಇಸ್ ಗುಡ್ ಜರ್ಮ್ಸ್. ಇಟ್ ಇಸ್ ದೇರ್ ಇನ್ ಅವರ್ ಬಾಡಿ ಟು ಪ್ರೊಟೆಕ್ಟ್ ಅವರ್ ಬಾಡಿ. ನಾನು ಪ್ರಶ್ನೆ, ಈಗ ನೀವು ಆಂಟಿಬಯೋಟಿಕ್ ಕೊಟ್ರಲ್ಲ, ಆಂಟಿಬಯೋಟಿಕ್ ತಗೊಂಡ್ರಲ್ಲ, ವಿಲ್ ದಟ್ ಆಂಟಿಬಯೋಟಿಕ್ ಡ್ರಗ್ಸ್ ನೋಸ್ ದಟ್ ವಿಚ್ ಇಸ್ ಗುಡ್ ಬ್ಯಾಕ್ಟೀರಿಯಾ ಆರ್ ಬ್ಯಾಡ್ ಬ್ಯಾಕ್ಟೀರಿಯಾ? Yes. It will know. How it will know? Does that antibiotics having brain?
No. which is good bacteria, which is bad bacteria. It will kill everything. It will kill everything. It is not killing only the virus which is dangerous to our body. It is killing the germs also. Good bacteria. Good bacteria also. By that time, what will happen? The If you person keep doing that, 3 ತಿಂಗಳು 6 ತಿಂಗಳಿಗೆ ಇದೇ ಆಗ್ತಾನೆ ಇದ್ರೆ, then your immunity will come will down. come down. Come down. Not because of the fever. It is because of the medicines that you are taking. ಮೊದಲನೇದು ಆಂಟಿಬಯೋಟಿಕ್ ಕೊಡ್ತಾರೆ, ಅದು ದೇಹದ ಟೆಂಪರೇಚರ್ ಕಡಿಮೆ ಮಾಡುತ್ತೆ. ಆಮೇಲೆ ಆಂಟಿಬಯೋಟಿಕ್ ಕೊಡ್ತಾರೆ, ಆಂಟಿಬಯೋಟಿಕ್ ಕಿಲ್ ದ ಗುಡ್ ಬ್ಯಾಕ್ಟೀರಿಯಾಸ್ ಆಲ್ಸೋ. ನಾನು ಹೇಳ್ತಿದ್ದೀನಿ, ಇದನ್ನ ಹೊರತುಪಡಿಸಿ ನಾನು ಇದನ್ನ ಇದನ್ನ ಪ್ರಾಕ್ಟೀಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತೀನಿ ಯಾವಾಗ ಇದು ಮಾಡ್ಬೇಕು, ಯಾವಾಗ ಇದನ್ನ ಮಾಡ್ಬೇಕಂದ್ರೆ ಮಕ್ಳಿರ್ತಾರೆ, ಸಣ್ಣ ಮಕ್ಕಳು, ಈ ಕಾಂಟು ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ ಅವ್ರ ಜೊತೆಗೆ. ಯಾವ ಮಕ್ಕಳಿಗೆ 103 ಕ್ರಾಸ್ ಆಯ್ತು, ವಿ ಹ್ಯಾವ್ ಟು ಪ್ರಾಕ್ಟೀಸ್. ಯಾಕೆಂದ್ರೆ ಅವ್ರನ್ನ ಸೇವ್ ಮಾಡಕ್ಕಾಗತ್ತೆ ಮಕ್ಕಳನ್ನ. ವಿ ಕಾಂಟ್. ಆದ್ರೆ ನಮ್ಗೆ ಹಂಗಲ್ಲ, ವಿ ಕ್ಯಾನ್ ಟಾಲರೇಟ್ ಅಪ್ ಟು 104 ಡಿಗ್ರಿ ಟೆಂಪರೇಚರ್ ಆಲ್ಸೋ ವಿ ಕ್ಯಾನ್ ಟಾಲರೇಟ್. ಸೊ ಈಗ ನಾನು ಹೇಳ್ತಿರೋದು ಗಮನಕ್ಕೆ ಕೆಲ್ಸ್ಬಿಡಿ, ಬಾಡಿ ಟೆಂಪರೇಚರು ರೆಡ್ಯೂಸ್ ಆಗಿ, ಗಮನಕ್ಕೆ ಕೆಲ್ಸ್ಬಿಡಿ, ಬಾಡಿ ಟೆಂಪರೇಚರ್ ರೆಡ್ಯೂಸ್ ಆಗಬೇಕು. ಅದಕ್ಕೆ ಮಕ್ಕಳಿಗಾದ್ರೆ 4 ವರ್ಷ 5 ವರ್ಷ 6 ವರ್ಷ ಆಯ್ತಲ್ಲ, ನಾಟ್ ಫಾರ್ ಸ್ಮಾಲ್ ಬೇಬೀಸ್. 6 ತಿಂಗಳು 1 ವರ್ಷದವ್ರಿಗೆ ಹೇಳ್ತಾ ನಾನು, 3 ವರ್ಷ 4 ವರ್ಷ ಆಯ್ತಲ್ಲ, ಇವು ನೀಟು ಒಂದು ಕಾಟನ್ ಬಟ್ಟೆ ತಗೊಳ್ಳೋದು, ಕಾಟನ್ ಬಟ್ಟೆನ ಫುಲ್ ರೋಲ್ ಮಾಡೋದು, ತಣ್ಣೀರು ಬಟ್ಟೆನ ಫುಲ್ ರೋಲ್ ಮಾಡೋದು. ಆ ಮಕ್ಕಳಿಗೆ ಚಳಿ ಆಗುತ್ತೆ, ಅವರು ಮಾಡಿಸ್ಕೊಳ್ಳಲ್ಲ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸೇವ್ ದ ಮನಿ, ಯು ಕ್ಯಾನ್ ಸೇವ್ ದ ಇಮ್ಯುನಿಟಿ ಆಫ್ ದ ಚಿಲ್ಡ್ರನ್, ಆಫ್ ಯುವರ್ ಚಿಲ್ಡ್ರನ್. ಓಕೆ, ನೀವು ಆಂಟಿಬಯೋಟಿಕ್ ಮೆಡಿಸಿನ್ಸ್ ಹಾಕಿದ್ರೆ ಇಮ್ಯುನಿಟಿ ತುಂಬಾ ಆಗುತ್ತೆ, ಮಕ್ಕಳಿಂದಾನೇ ಇಮ್ಯುನಿಟಿ ಕೆಳಗಡೆ ಮಾಡ್ಬಿಡ್ತೀವಿ. ಸೊ ಅದಾದ್ಮೇಲೆ ದೊಡ್ಡವರಾದಾಗ ಏನಾಗುತ್ತೆ ಗೊತ್ತಾ? ದೊಡ್ಡವರಾಗ್ತಾರೆ, ಬಿಕಮ್ ಅಡಲ್ಟ್. ಈಗ ಮಾತ್ರೆ ತಗೊಂಡಿದ್ದೀರಿ, ಆಂಟಿಬಯೋಟಿಕ್ ಮಾತ್ರೆ ತಗೊಂಡಿದ್ದೀರಿ, ಯು ಹ್ಯಾವ್. ಈಗ ನಾನು ಅದನ್ನ ಹೇಳೋದು, ಇಂಗ್ಲಿಷ್ ಮೆಡಿಸಿನ್ಸ್ ಇದೆಯಲ್ಲ ಮೇಡಮ್, ತಪ್ಪಾಗಿ ತಿಳ್ಕೊಬೇಡಿ. ರಾದರ್ ದೆನ್ ಕ್ಯೂರಿಂಗ್ ಇಟ್ ಈಸ್ ಸಪ್ರೆಸಿಂಗ್ ದ ಡಿಸೀಸ್. Rather than curing the disease or disorder, medicine will suppress the disease or disorder. ಅದನ್ನ ದಮನಿಸುತ್ತೆ. ನೀವು ಅದನ್ನೇ ಆಂಟಿಬಯೋಟಿಕ್ ಹಾಕಿ ದಮನಿಸ್ತಾನೆ ಇದ್ರೆ ಒನ್ ಡೇ ದಟ್, ಈಗ ನಿಮ್ಗೆ ಇದು ಬಾಡಿ ಟೆಂಪರೇಚರ್ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ, ಆದ್ರೆ ಪ್ಲೇಟ್ಲೆಟ್ಸ್ ಕೆಳಗಡೆ ಬೀಳುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಡೆಂಗ್ಯೂ ಆಗಿದೆ. ನಿಮ್ಗೆ ಫೀವರ್ ಚೆಕ್ ಮಾಡಿದ್ರೆ 103 104 ಡಿಗ್ರಿ ಆ ಟೆಂಪರೇಚರ್ ಹೋಗಿರಲ್ಲ, ಆದ್ರೆ ಪ್ಲೇಟ್ಲೆಟ್ಸ್ ಕೆಳಗಡೆ ಬೀಳುತ್ತೆ. ಡೆಂಗ್ಯೂ ಇಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಫೀವರ್. ಓಕೆ, ಅದು ಮಾರಣಾಂತಿಕ ಕೂಡ ಆಗುತ್ತೆ ಕೆಲವು ಸಲ. ಓಕೆ, ಆಮೇಲೆ ಚಿಕನ್ ಗುನ್ಯಾ ಆಗುತ್ತೆ, ನೋಡಿದಿರಿ? ಚಿಕನ್ ಗುನ್ಯಾ ಕೈಯೆಲ್ಲ ಇದೆಲ್ಲ ಆಗುತ್ತೆ. ವೈ? ಬಿಕಾಸ್ ದ ಇಮ್ಯುನಿಟಿ ವಿಲ್ ಗೋ ಆಫ್. ಯಾರು ಏನ್ ಹೇಳಿದ್ರಿ? ಇಮ್ಯುನಿಟಿ ಡೌನ್ ಆಗುತ್ತೆ. ಇಮ್ಯುನಿಟಿ ಡೌನ್ ಆದಾಗ ನಿಮ್ಗೆ ಈ ತರದ ಡಿಸೀಸ್ ಎಲ್ಲ ಬರುತ್ತೆ. ಓಕೆ, ಸೊ ಇಮ್ಯುನಿಟಿ ಕಾಪಾಡ್ಕೋಬೇಕು. ಮತ್ತೆ ಈ ಕಾಯಿಲೆ, ಈ ಜ್ವರ, ತಲೆನೋವು, ನೆಗಡಿ ಇದೆಲ್ಲ ನೀವು ಮಾತ್ರೆ ತಗೊಂಡ್ರು, ನೀವು ಡಾಕ್ಟರ್ ಹತ್ರ ಹೋಗಿ ನೀವು ಮಾತ್ರೆ ತಗೊಳ್ಳಿ, ಮೆಡಿಸಿನ್ಸ್ ಕೊಡ್ಬೇಕು. ಇಟ್ ವಿಲ್ ಬಿ ದೇರ್ ಅಪ್ ಟು 3 to 5 days. 5 days, 3 ರಿಂದ 5 ದಿನ ನೀವು ಮಾತ್ರೆ ತಗೊಳ್ದೇ ಇದ್ರು ನೆಗಡಿ, ತಲೆನೋವು, ಕೆಮ್ಮು, ಜ್ವರ ಇರುತ್ತೆ. ಹೌದಲ್ವಾ ಮೇಡಮ್? ನೀವು ತಗೊಂಡ್ರು ಇರುತ್ತೆ, ತಗೊಳ್ದೇ ಇದ್ರು ಇರುತ್ತೆ. ವಿತೌಟ್, ಸೊ ಹಂಗಿದ್ರೆ ತಗೊಳ್ದೇ ಇರೋದೇ ಒಳ್ಳೇದಲ್ಲ, ಯಾಕೆಂದ್ರೆ ಅಟ್ಲೀಸ್ಟ್ ಇಮ್ಯುನಿಟಿನಾದ್ರೂ ಉಳಿಯುತ್ತೆ. ಆದ್ರೆ ನಾನು ಈಗ ಹೆಂಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ನೀವು ಆ ತರ ಆದ್ರೆ ನೀವೇನ್ ಮಾಡ್ಬೇಕು, ನೀವು ಪ್ರಾಣಿಗಳನ್ನ ಗಮನಿಸಿ, ಪ್ರಕೃತಿ ಗಮನಿಸಿ, ಯು ಅಬ್ಸರ್ವ್. ಈ ನಾಯಿ, ಬೆಕ್ಕು, ಇವೆಲ್ಲ ಇದಾವಲ್ಲ ಕಾಡು ಪ್ರಾಣಿಗಳು, ಅವನ್ನ ನೋಡಿ ಮನೆಗೆ ಸಾಕಿದ್ರೆ ಫಸ್ಟ್ ಏನ್ ಮಾಡ್ತವೆ ಗೊತ್ತಾಗಬೇಕು. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಹಾರನ ಬಿಡ್ತಾವು. ಅಬ್ಸರ್ವ್ ಮಾಡಿದ್ರಿ? ಮನೆಯಲ್ಲಿ ನಾಯಿ, ಬೆಕ್ಕು ಸಾಕಿರೋರು, ಹಸು, ಎಮ್ಮೆ ಅವರು ಸಾಕಿರೋರು, ನೀವು ಅಬ್ಸರ್ವ್ ಮಾಡಿ. ಪ್ರಾಣಿಗಳು ಏನ್ ಮಾಡ್ತವೆ, ಜ್ವರ ಬಂದಾಗ ನಾಟ್ ಈಟ್. ನೀವೇನೇ ತಗೊಂಡೋಗಿ, ನೀವು ನಾಯಿ ಚೆನ್ನಾಗಿದೆ, ಬೆಕ್ಕು ಚೆನ್ನಾಗಿದೆ ತಗೊಂಡು ನೀವು ಮಾಂಸಾಹಾರ ಪಡ್ತೀವಿ, ತಿನ್ನಲ್ಲ ಅವು. ಆದ್ರೆ ನಾವೇನ್ ಮಾಡ್ತೀವಿ, ಮಗು ಜ್ವರ ಬಂದಿದೆ, ಸುಸ್ತಾಗ್ಬಿಟ್ಟ, ಇನ್ನೂ ಸ್ವಲ್ಪ ತಿನ್ನು, ಸುಸ್ತಾಗ್ಬಿಟ್ಟೆ, ಇನ್ನೂ ತಿನ್ನು ಅಂತೀವಿ. ಪ್ರಕೃತಿಗೆ ವಿರುದ್ಧನ ಅಲ್ವಾ ಇದು? ಅಲ್ವಾ? ಪ್ರಕೃತಿ ಏನ್ ಮಾಡ್ತಿದೆ? ನಾನು ಹೇಳ್ತಿಲ್ಲ, ಪ್ರಕೃತಿ ಗಮನಿಸಿ ನೀವು. ಯಾವುದೇ ಪ್ರಾಣಿಗಳು, ಈವನ್ ಏನೋ ಫಾರೆಸ್ಟ್ ಅನಿಮಲ್ಸ್, ಕಾಡು ಪ್ರಾಣಿಗಳು ಅಷ್ಟೇ, ಅವಕ್ಕೆ ಆಹಾರ ಏನೋ ಹುಷಾರಿದೆ ಇದ್ದಾಗ, ಆರೋಗ್ಯ ಕೆಟ್ಟಾಗ ಫಸ್ಟ್ ಅವು ಆಹಾರ ತಿನ್ನೋದನ್ನ ನಿಲ್ಲಿಸ್ತವೆ ಅಲ್ವಾ? ಅವಾಗ ಏನಾಗುತ್ತೆ ಅಂದ್ರೆ ಹೊಟ್ಟೆನಲ್ಲಿ ನಿಮ್ಗೆ ಆ ಡೈಜೆಷನ್ ಬೇಕಿಲ್ಲ, ಇಮ್ಯುನಿಟಿ. ಈಗ ನಾವೇನ್ ಮಾಡ್ಬೇಕು, ಆ ಬ್ಯಾಕ್ಟೀರಿಯಾದೆಲ್ಲ ವಿ ನೀಡ್ ಟು ಕಿಲ್ ದಟ್. ವಿ ನೀಡ್ ಟು ಸಪೋರ್ಟ್ ಅವರ್ ಬಾಡಿ ಟು ಕಿಲ್ ದಟ್ ಬ್ಯಾಕ್ಟೀರಿಯಾ. ಹೇಗೆ ಸಪೋರ್ಟ್ ಮಾಡೋದನ್ನ ನಾನು ಹೇಳಿದ್ನಲ್ಲ ಆವಾಗಲೇ. ಬಾಡಿನಲ್ಲಿ ಈಗ ಮಕ್ಕಳಾದ್ರೆ 5-6 ವರ್ಷ ಆದ್ರೆ ನೀವು ತಣ್ಣೀರ್ ಬಟ್ಟೆನ ಸುತ್ತಕ್ಕೆ ಹೋದ್ರೆ ಅವ್ರು ಸುತ್ತಿಸ್ಕೊಡಲ್ಲ. ಅವ್ರ ಬಟ್ಟೆ ಇದೆಯಲ್ಲ, ಬಟ್ಟೆ ಮೇಲೆನೆ ಸುತ್ತಿ. ಈಗ ಒಂದು ಪಂಚೆ ತಗೊಳ್ಳಿ, ಕಟ್ಟನ್ ಬಟ್ಟೆ, ಅದನ್ನ ನೀರಲ್ಲಿ ಡಿಪ್ ಮಾಡಿ ಆ ಪಂಚೆನ ಫುಲ್ ಸುತ್ತಿ, ಆಯ್ತಾ? ಆವಾಗ ನೀರನ್ನ ಅದನ್ನ ಚಿಮ್ಮಿಸ್ತಿ. ಓಕೆ, ಆದ್ರೆ ಮೈಯಲ್ಲಿ ಎಲ್ಲೂ ಗಾಯ ಇರಬಾರ್ದು. ಗಾಯ ಇದ್ರೆ ಮತ್ತೆ ಆ ನೀರ್ನೆಲ್ಲ ಇನ್ಫೆಕ್ಷನ್ ಆಗುತ್ತೆ. ಏನು ಗಾಯ ಇರಬಾರ್ದು, ಸುತ್ತೋದು, ಅದ್ರ ಮೇಲೆ ನೀರನ್ನ ಚಿಮ್ಮಿಸೋದು. ಆಗ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ಹಣೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದು, ಆಯ್ತಾ? ಹಣೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದು. ಮತ್ತೆ ಔಷಧಿ ಏನು,
ಈಗ ಇದು ಬಾಡಿ ಟೆಂಪರೇಚರ್ ಮಾಡಕ್ಕೆ ಹೊರಗಡೆ ಮಾಡ್ತಿರೋದು ಆಹಾರನ ಅವ್ರಿಗೆ ಆದಷ್ಟು ಬೇಗ ಜೀರ್ಣ ಆಗುವಂಥದ್ದು ಈಸಿಯಾಗಿ ಡೈಜೆಷನ್ ಆಗುವಂಥದ್ದು ಏನು ಗಂಜಿ ರವೆ ಗಂಜಿ ರವೆ ಗಂಜಿಗಿಂತ ಅಕ್ಕಿ ಗಂಜಿ ರಾಗಿ ಗಂಜಿ ಅದನ್ನ ಮಾಡ್ಬಿಟ್ರೆ ಬಾರ್ಲಿ ಗಂಜಿ ಅದನ್ನ ಮಾಡಿದ್ರೆ ತಂಪುತ್ತೆ. ಸೊ ಅದನ್ನ ಮಾಡೋದು ಆಯ್ತಾ. ಅದ್ರ ಜೊತೆಗೆ ಏನು ಇದು ಏನು ಅರ್ಶನ ಇದೆಯಲ್ಲ, ಕೊಂಬರ್ಶನ ಇದೆಯಲ್ಲ, ಕೊಂಬರ್ಶನ ಇಟ್ ಈಸ್ ವೆರಿ ಗುಡ್ ಆಂಟಿಪೈರೆಟಿಕ್. ಕೊಂಬರ್ಶನ ಇದೆಯಲ್ಲ ಅದನ್ನ ತಗೊಳ್ಳೋದು, ಅದನ್ನ ಮನೇಲಿ ಇಟ್ಕೊಂಡಿರಿ, ಇಟ್ ಈಸ್ ದ ಬೆಸ್ಟ್ ಮೆಡಿಸಿನ್. ಓಕೆ, ಕೊಂಬರ್ಶನ ತಗೊಳ್ಳೋದು, ಚೆನ್ನಾಗಿ ಕುಟ್ಟೋದು, ಅದನ್ನ ಪುಡಿ ಮಾಡಿ ಇಟ್ಕೊಂಡಿರೋದು, ಅದನ್ನ ಬಟ್ಟೆ ಮಾಡೋದು ಅಂತಾರೆ. ಬಟ್ಟೆ ಮಾಡೋದಂದ್ರೆ ಫೈನ್ ಪೌಡರ್ ಆಗುತ್ತೆ. ಸೊ ಆ ಫೈನ್ ಪೌಡರ್ ಆಗಿರೋದನ್ನ ದೊಡ್ಡವ್ರಿಗಾದ್ರೆ 1-1.5 ಸ್ಪೂನು, ಮಕ್ಕಳಿಗಾದ್ರೆ ಅರ್ಧ ಸ್ಪೂನು ಬೆಳಿಗ್ಗೆ ಮತ್ತೆ ಸಂಜೆ. ಜ್ವರ ನೋಡ್ಕೊಳ್ಳೋದು, ಜ್ವರ ಇದ್ರೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆ ಸ್ವಲ್ಪ ಹಾಕೋದು, ಜ್ವರ ಕಡಿಮೆ ಆಗ್ತಿದಂಗೆ ಅದನ್ನು ಡೋಸೇಜ್ ಕಡಿಮೆ ಮಾಡೋದು. ಅದಾಗ್ತದೆ ಹೇಳ್ತಿರೋದು ಅರ್ಶನ. ನಾನು ಹೇಳೋದು ಗಮನ ಕೇಳಿಸ್ಕೊಡಿ. ಫಸ್ಟ್ ಅರ್ಶನ ತಗೋತೀರಿ, ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀರಿ. ಅಂಗಡಿಯಿಂದ ತರೋ ಅರ್ಶನ ಅಲ್ಲ, ಆ ಅರ್ಶನ ಕುಟ್ಟಿ ಪುಡಿ ಮಾಡಿರ್ತೀರಲ್ಲ ಆ ಅರ್ಶನ ಹಾಕ್ಬೇಕು. ಓಕೆ, ಸೊ ಆ ಅರ್ಶನ ಹಾಕ್ತೀರಿ, ಅದು ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಮತ್ತೆ ಆಂಟಿಬಯೋಟಿಕ್ ಯಾವುದು? ಆಂಟಿಬಯೋಟಿಕ್ ಇಸ್ ಗಾರ್ಲಿಕ್ ಇಸ್ ದ ಬೆಸ್ಟ್ ಆಂಟಿಬಯೋಟಿಕ್. ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ ಒಂದು 3-4 ಇಲ್ಕು, ತುಂಬಾ ದೊಡ್ಡಲ್ಲಿ ಇಲ್ಕು, ಸಣ್ಣ ಪೀಸ್ ಬರುತ್ತಲ್ಲ, ಒಂದು 100 ಮೂಲಕ ಸಿಪ್ಪೆ ಎಲ್ಲ ತೆಗೆಯೋದು, ಅದನ್ನ ಜಜ್ಜೋದು, ಅದನ್ನ ಸ್ವಲ್ಪ ಜೇನುತುಪ್ಪ ಹಾಕೋದು. ಅದಕ್ಕೆ ಜೇನುತುಪ್ಪ ಹಾಕಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ, ಅದನ್ನ ಸ್ವಲ್ಪ ಕಲ್ಸ್ಬಿಟ್ಟು ಅದನ್ನ ತಿನ್ಸಿದ್ರೆ ಸೊ ಇಟ್ ವಿಲ್ ವರ್ಕ್ಸ್ ಎಸ್ ಅ ವೆರಿ ಗುಡ್ antibiotic rather than killing the good germs. It will kill only the bad germs. The bad germs doesn't like that. ಅಲಿಸಿನ್ ಅಂತೀವಿ, ಅದು ಅದನ್ನ ಸಾಯಿಸುತ್ತೆ. ಓಕೆ, ಇಟ್ ಈಸ್ ಅ ವೆರಿ ಗುಡ್ ಆಂಟಿಬಯೋಟಿಕ್. ಯಾವುದು? ಗಾರ್ಲಿಕ್. ಗಾರ್ಲಿಕ್ ಇಸ್ ದ ವೆರಿ ಗುಡ್ ಆಂಟಿಬಯೋಟಿಕ್. ಆಮೇಲೆ ಟರ್ಮರಿಕ್ ಇಸ್ ದ ಆಂಟಿಪೈರೆಟಿಕ್. ಎರಡು ಗೊತ್ತಾಯ್ತಲ್ಲ. ಇದು ಸಾಮಾನ್ಯ ಔಷಧಿ ದೊಡ್ಡವರು ಚಿಕ್ಕವರು ಎಲ್ಲರೂ ಬಳಸ್ಬೋದು. ಯಾವಾಗ ತುಂಬಾ ಕಡಿಮೆ ಟೆಂಪರೇಚರ್ ಇದೆ, 102 ಆ ರೇಂಜ್ ಅಲ್ಲಿ ಇದೆ, ನಾರ್ಮಲ್ ಇದು ಯಾವುದು ನಾರ್ಮಲ್ ಏನು ಜ್ವರ ಇದು ಅಂತ ಅನ್ಸ್ದಾಗ ಇದನ್ನ ಮಾಡ್ಬೋದು. ಎರಡನೇದು ಕೇಳಿಸ್ಬಿಡಿ, ಎರಡನೇದು ತುಂಬಾ ಏನೋ ಈ ಜ್ವರ ಹೋಗ್ತಾನೆ ಇಲ್ಲ, ವೈರಲ್ ಫೀವರ್ ಏನೇನೋ ಹೇಳ್ತಾರಲ್ಲ, ಇಂಥವ್ರ ಜ್ವರ ಅದು ಇದು ಎಲ್ಲ ಹೇಳ್ತಾರೆ. ಸೊ ಅವಾಗ ಇದಿದೆಯಲ್ಲ ಏನು ಬೇವಿನೆಲೆ ಕಡ್ಡಿ ಸಮೇತ ತಗೋಬೇಕು. ಕಡ್ಡಿ ಇದೆಯಲ್ಲ, ಕಡ್ಡಿ ಸಮೇತ ಎಲೆಗಳನ್ನ ಒಂದ್ ಮಗುಗೆ ಅನ್ಕೊಳ್ಳೋಣ, ನಮ್ಮೊಬ್ಬರಿಗೆ ಹೇಳ್ತಿದ್ದೀನಿ, 1 ಕಡ್ಡಿ ಹಾಕ್ಬೇಕು. ಎಷ್ಟು? 1 ಕಡ್ಡಿನಲ್ಲಿ ಒಂದು ಸುಮಾರು 7-9 ಎಲೆ ಇರುತ್ತೆ. ಹೌದಾ, 7-9 ಎಲೆ ಇರುತ್ತೆ. ಕಡ್ಡಿ ಸಮೇತ ಹಾಕೋದು, ಮುರಿಯೋದು, ಅದನ್ನ ಹಾಕೋದು. ಎಲ್ಲಿಗೆ ಹಾಕೋದು? ನೀರಿಗೆ ಹಾಕೋದು. ನೀರು ಎಷ್ಟು ml? 100 ml ನೀರು. ಓಕೆ, ಅದಕ್ಕೆ 1.5 ಸ್ಪೂನು ಧನ್ಯ ಇದೆಯಲ್ಲ, ಧನ್ಯ ಏನು ಕೊತ್ತಂಬರಿ ಬೀಜ, ಧನ್ಯ. ಓಕೆ, ಕೋರಿಯಾಂಡರ್ ಸೀಡ್ಸ್. ಸೊ ಅದನ್ನ ಜಜ್ಜಿ ಪುಡಿ ಮಾಡಿ ಅದನ್ನ ಹಾಕೋದು, ಬಾಯ್ಲ್ ಮಾಡೋದು. ಎಷ್ಟು? 200 ml ಇಂದ 100 ml ಬರುತ್ತೆ. ಸೊ 100 ml ನ 100 ml 150 ml ಅನ್ಕೊಳ್ಳಿ. 150 ml ನೀವು ಬೆಳಿಗ್ಗೆ ಮತ್ತೆ ರಾತ್ರಿ ಜ್ವರ ನೋಡ್ಕೊಳ್ಳೋದು ಕುಡಿಸೋದು, ಅಥವಾ ದೊಡ್ಡವ್ರಿಗಾದ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ. ಓಕೆ, ಸೊ ಅದೇನ್ ಮಾಡುತ್ತೆ? ಧನ್ಯ ಮತ್ತೆ ಇದು ಕೋರಿಯಾಂಡರ್ ಸೀಡ್ಸ್ ಬಾಡಿ ಟೆಂಪರೇಚರ್ ನ ರೆಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಬಾಡಿನಲ್ಲಿರುವಂತಹ ವೈರಾಣುವನ್ನ ಸಾಯಿಸೋದಕ್ಕೆ ಬೇವಿನೆಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀಮ್ ಲೀವ್ಸ್. ಓಕೆ, ಸೊ ಅದನ್ನ ಮಾಡ್ಕೊಂಡ್ರೆ ಜ್ವರ ಕಡಿಮೆ ಆಗುತ್ತೆ. ಅದಾಗ್ದು ಹೇಳ್ತಿರೋದು, ಇದನ್ನ ಮಾಡಿದ್ರೆ ಸಾಕು. ಇದನ್ನ ದೊಡ್ಡವರು ಯಾವುದೇ ಜ್ವರ ಇದ್ರೂ ಕಡಿಮೆ ಆಗುತ್ತೆ. ನಾವೇನ್ ಮಾಡ್ಬೇಕಾಗಿರೋದು, ವಿ ನೀಡ್ ಟು ಕಿಲ್ ದ ಬ್ಯಾಕ್ಟೀರಿಯಾ ಆರ್ ವೈರಸ್ ವಿಚ್ ಇಸ್ ದೇರ್ ಇನ್ ಅವರ್ ಬಾಡಿ, ನಾಟ್ ಹಾರ್ಮಿಂಗ್ ದ ಗುಡ್ ಬ್ಯಾಕ್ಟೀರಿಯಾಸ್ ನ ಹಾರ್ಮ್ ಮಾಡ್ದೇನೆ ಇದನ್ನ ಮಾಡ್ಬೋದಾ? ಇದನ್ನ ಸರ್ ಅರಿಶಿನ ಮತ್ತೆ ಇದು ಹೇಳಿದ್ರಲ್ಲ ಸರ್, ಅದು ಯಾವ ರೀತಿ ತಗೊಳ್ಳೋದು ಸರ್? ಅರಿಶಿನ ಪುಡಿ ಮಾಡಿರ್ತಾರಲ್ಲ, ಮಕ್ಕಳಿಗಾದ್ರೆ 1/4 ಸ್ಪೂನ್, 4 ವರ್ಷ 5 ವರ್ಷ ಇದ್ರೆ 1/4 ಸ್ಪೂನ್ ಹಾಕಿ ಅದನ್ನ ನೀರಲ್ಲಿ ಕಲ್ಸೋದು, ಕುಡಿಸೋದು. ನೀರಿದಿಲ್ಲ, ನೀರಲ್ಲಿ ಕಲ್ಸೋದು, ಹಾಲು ಹಾಕ್ಬಾರ್ದು, ನೀರಲ್ಲಿ ಮಾಮೂಲಿ ನೀರಿದಿಲ್ಲ ಪ್ಲೇನ್ ವಾಟರ್ ಅದ್ರಲ್ಲಿ ಕಲ್ಸ್ಬಿಟ್ಟು ಕುಡಿಸಿದ್ರೆ ಆಯ್ತು. ಅವ್ರು ಕುಡಿಯಲ್ಲ ಅಂದ್ರೆ ಸ್ವಲ್ಪ ಜೇನುತುಪ್ಪ ಹಾಕಿ ಅದನ್ನ ಮಾಡಿ. ಓಕೆ, ಸೊ ಈಗ ಈ ನೆಗಡಿ ಆಗಿದೆ, ಅದೆಲ್ಲ ಅನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ನೀವೇನ್ ಮಾಡೋದು ಮಾಡದೇ ಇದ್ರು ಎಂತ ಪ್ಲಸ್ ಇದೆ. ಅದಿಲ್ಲ ಅಂದ್ರೆ ನೀವು ಪುದೀನ ಎಲೆ ಇದೆಯಲ್ಲ, ಅದರಲ್ಲೇ ಎಲೆ ಮಾಡಿರೋದು. ಸೊ ಆ ಎಲೆನ ಪುದೀನ ಎಲ್ಲನ ನೀರಲ್ಲಿ ಹಾಕೋದು, ಕುಡಿಸೋದು, ಅದ್ರದ್ದು ಆವಿ ತಗೊಂಡ್ರೆ ಇನ್ನೇನ್ ಮಾಡಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 1 2-3 ದಿನ ಮಾಡಿದ್ರೆ ನೋಸ್ ಬ್ಲಾಕ್ ಕಡಿಮೆ ಆಗುತ್ತೆ. ಓಕೆ, ನಾನು ಆದಷ್ಟು ಮೆಡಿಸಿನ್ಸ್ ಇಂದ ಹೊರಗಡೆಗಿದ್ದು ಇದನ್ನ ಮಾಡಿದ್ರೆ ನಮ್ಮ ಇಮ್ಯುನಿಟಿನೂ ಉಳಿಯುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. 2014ರಿಂದ ಇಲ್ಲಿ ತನಕ ನಾನು ನನ್ನ ಹೆಂಡತಿ ನನ್ನ ಮಗ ಯಾವ ಹೋಗ್ತಾ ಹುಷಾರಿಲ್ಲ, ಜ್ವರ, ತಲೆನೋವು ನಮಗೂ ಬರುತ್ತಿಲ್ಲ ಅಂತಿಲ್ಲ. ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ನಾವು ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ರಿಲೇಟಿವ್ಸ್ ಅವ್ರನ್ನ ಶುಶ್ರೂಷೆ ಮಾಡಿದೀನಿ. ಐ ಡಿಡ್ಂಟ್ ಗೆಟ್ ಎನಿ ಕೋವಿಡ್. ನೀವು ಅದನ್ನ ನೀವು ಅನ್ಕೊಂಡ್ರೆ ಅದು ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ನನ್ನ ಮಗ 2 ವರ್ಷ 3 ವರ್ಷ ಇರ್ಬೋದು, ಅವಾಗ ಚಿಕ್ಕವನಿದ್ದಾವಾಗ ನಮ್ಮ ರಾಮನಗರ ನಮ್ಮ ಅಜ್ಜಿ ಊರಿದೆ, ಅಲ್ಲಿ ಹೋದಾಗ ಅವನು ಒಂದು ಇದು ಏನು ಅಲ್ಲಿ ಗೊತ್ತಾ ನಿಮ್ಗೆ? ರಾಮನಗರ ಯಾರು ಇದ್ದೀರಾ? ಅಲ್ಲಿ ಚೌಡೇಶ್ವರಿದು ಹಬ್ಬ ಮಾಡ್ತಾರೆ, ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ. ಅಲ್ಲೆಲ್ಲ ಹಬ್ಬ, ಆ ದೇವಸ್ಥಾನ ಅಕ್ಕಪಕ್ಕ ಯಾವ್ದೋ ಒಂದು ಇದು ಯಾವ್ದೋ ಕಾಳಿ ವಿಗ್ರಹ ಇದೆ, ಅಲ್ಲಿ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಅದನ್ನ ನೋಡಿದ್ದಾನೆ.
ನೋಡಿದ ಬೆಳಿಗ್ಗೆ ನೋಡಿದ್ದೇನೆ, ಸಂಜೆ ಹೊತ್ತಿಗೆ 103, 104 ಡಿಗ್ರಿ ತುಂಬಾ ಹೈ ಟೆಂಪರೇಚರ್ ಇದೆ. ಆಮೇಲೆ ಮನೆಯವರೆಲ್ಲರೂ ಹೇಳ್ತಿದ್ದಾರೆ ಔಷಧಿ ಕೊಡ್ಬೇಕು. ಅವಾಗ್ಲಿಂದ ನಾವು ಬೇಡ ಅಂತ ನಾನು ಹೇಳ್ತಿರೋದು. ಅವಾಗ ನಾನಿನ್ನು ಏನು 2003 ಅನ್ಸುತ್ತೆ, ಅದು 2013 ಅನ್ಸುತ್ತೆ, 2013 ಅದಾಗಿತ್ತು. ಅವಾಗ ನಾನು ಇನ್ನೂ ಈ ಫೀಲ್ಡ್ಗೆ ಬಂದಿಲ್ಲ. ಸೊ ನನ್ನ ಪ್ರಶ್ನೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ? ದೇ ವಿಲ್ ಗಿವ್ ಸೇಮ್ ಆಂಟಿಬಯೋಟಿಕ್ ಮತ್ತೆ ಆಂಟಿಪೈರೆಟಿಕ್ ಮೆಡಿಸಿನ್ಸ್ ಹಾಕ್ತಾರೆ. ಆದ್ರೆ ಅವ್ನು ಜ್ವರ ಬಂದಿದ್ದೇನಕ್ಕೆ? ಅವನು ದೇವಸ್ಥಾನದ ಹತ್ರ ಹೋಗಿದ್ದಾನೆ, ಆ ಕಾಳಿ ವಿಗ್ರಹ ನೋಡಿದ್ದಾನೆ, ದೇವಸ್ಥಾನದಲ್ಲಿ ಏನು ನೋಡಿದ್ದಾನೆ, ಅವನು ಭಯ ಆಗಿದೆ, ಜ್ವರ ಬಂದಿದೆ. ಅಲ್ಲಿ ಯಾವ ಆಂಟಿಬಯೋಟಿಕ್ ಅಥವಾ ಆಂಟಿಪೈರೆಟಿಕ್ ಮೆಡಿಸಿನ್ಸ್ ಬೇಕಿಲ್ಲ ಅವನಿಗೆ. ಯಾಕೆ ಅಂದ್ರೆ ಅವ್ನು ಎದುರ್ಕೊಂಡು ಬಂದಿರೋದು, ಅದು ಎದುರ್ಕೊಂಡು ಜ್ವರ ಬರುತ್ತೆ. ಹೌದಾ? ಮಕ್ಕಳು ದೊಡ್ಡವ್ರು ಏನಾದ್ರು ಆದ್ರೆ ಅವಾಗ ಆಂಟಿಪೈರೆಟಿಕ್ ನೀವು ಡಾಕ್ಟರ್ ಹತ್ರ ಹೋದ್ರೆ ಯಾವ ಜ್ವರ ಬಂದಿದ್ರು ದೇ ವಿಲ್ ಗಿವ್ ದ ಸೇಮ್ ಮೆಡಿಸಿನ್. ಆಂಟಿಪೈರೆಟಿಕ್ ಏನೇ ಆಗ್ತದೆ. ಅವನಿಗೆ ಇದು ಏನೋ ಎದುರ್ಕೊಂಡು ಬಂದಿದೆಪ್ಪ ಅಂದ್ಬಿಟ್ಟು ಬೇರೆ ಮೆಡಿಸಿನ್ ಇದೆಯಾ? ಇದೆಯಾ ಮೇಡಮ್? ಹೋದ್ರು ಸುಧಾ ಮೇಡಮ್, ಇಲ್ಲ ಅಲ್ವಾ? ಬೇರೆ ಮೆಡಿಸಿನ್ ಈಗ ಎದುರ್ಕೊಂಡು ಬಂದಿದ್ರೆ ಅವ್ನಿಗೆ ಎದುರ್ಕೊಂಡು ಇದಾಗಿದೆ, ಅದಕ್ಕೆ ಜ್ವರ ಬಂದಿದೆ, ಬೇರೆ ತಗೊಳ್ಳಿ ಕೊಡ್ತಾರಾ? ಇಲ್ಲ. ಇದೆಯಾ? ಎಲ್ಲಾದ್ರೂ ಇದೆಯಾ? ಎದುರ್ಕೊಂಡು ಬಂದಿಲ್ಲ. ನನ್ನ ಪ್ರಶ್ನೆ, ಎದುರ್ಕೊಂಡು ಅವ್ನು ಜ್ವರ ಬಂದ್ಮೇಲೆ ಅವ್ನಿಗೆ ಆಂಟಿಪೈರೆಟಿಕ್ ಆಂಟಿಬಯೋಟಿಕ್ ಯಾಕೆ ಬೇಕು? ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಮಕ್ಕಳು ಬೆಚ್ಕೊಡ್ತಾರೆ, ನೋಡಿದ್ರೆ ಮಲ್ಕೊಂಡಿದ್ದಾಗಲೇ ಬೆಚ್ಕೊಡ್ತಾರೆ, ಹೇಳ್ತಾರೆ ಸುಮ್ಮನೆ. ಸೊ ಅವಾಗೆಲ್ಲ ನಾವು ಇದು ಕನೆಕ್ಟ್ ವಿತ್ ದ ಸ್ಪಿರಿಟ್. ಅವಾಗ ಏನ್ ಮಾಡ್ತೀವಿ, ವಿ ಡೂ ಹೀಲಿಂಗ್. ಅಂತ ಟೈಮಲ್ಲಿ ವಿ ರಿಕ್ವೈರ್ ಹೀಲಿಂಗ್. ಆಮೇಲೆ ನಾನಾಗ್ಲೇ ಹೇಳಿದೆ, ಈ ಸಾಮಾನ್ಯ ಜ್ವರ ಬಂದಾಗ ಎಲೆಕ್ಟ್ರಿಕ್ ಬಾಡಿ ಹಾಳಾಗಿರುತ್ತೆ. ಆವಾಗ ಈ ಡೂ ಸಾಲ್ಟ್ ವಾಟರ್ ಬಾತ್. ಓಕೆ, ಸಾಲ್ಟ್ ವಾಟರ್, ಚಕ್ರಲ್ ವಾಶು, ಸಾಲ್ಟ್ ವಾಟರ್ ಬಾತ್ ಕೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಮಾಡಿದ್ರು ಈ ತರದ ನಾನು ಹೇಳ್ತಾನೆ ಈ ಆಗಿದೆ, ಹೆಲ್ತ್ ಇಶ್ಯೂಸ್ ಆಗಿದ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ಕಮ್ ಡೌನ್. ಸೊ ಅದಾದ್ಮೇಲೆ ಅವನಿಗೆ ಬೇರೆ ಕಡೆ ಎಲ್ಲ ಹೋದಾಗ ನಾನು ಇದೆಲ್ಲ ಕಲ್ತ್ಮೇಲೆ ಅವನೇನೋ ಎದುರ್ಕೊಂಡು ಜ್ವರ ಬಂದ್ರೆ, ಇಫ್ ಐ ಡೂ ಹೀಲಿಂಗ್ ಬೈ ದಟ್ ಟೈಮ್ ಇಸ್ ಟೆಂಪರೇಚರ್ ವಿಲ್ ರೆಡ್ಯೂಸ್ ಇಮಿಡಿಯೇಟ್ಲಿ, ಇಟ್ ವಿಲ್ ರೆಡ್ಯೂಸ್ ವಿತಿನ್ ಹಾಫ್ ಅನ್ ಅವರ್. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ದ ಅವನು, ಏನಾದ್ರು ಆದ್ರೆ ಪಾಪ ಹೀಲಿಂಗ್ ಮಾಡಿ. ಸೊ ಅದಾದ್ರೆ ಏನಾಗುತ್ತೆ ಗೊತ್ತಾ, ಅವರು ಅದು ಅಡಿಕ್ಟ್ ಆಗ್ಬಿಡ್ತಾರೆ ಹೀಲಿಂಗ್. ಈಗ ಒಂದ್ಸರಿ ಅವ್ರು ಗೊತ್ತಾದ್ರೆ ಇದು ಸಕ್ಕರೆ ಸಿಹಿ ಇದೆ, ಜೇನುತುಪ್ಪ ಸಿಹಿ ಇದೆ ಅಂದ್ರೆ ವಾಟ್ ಬಿಟ್ಟು ಕೀಪ್ ಈಟಿಂಗ್ ದಟ್ ಅಲ್ವಾ? ಈಗ ಹೀಲಿಂಗ್ ಮಾಡೋದ್ರಿಂದ ಗುಣ ಆಗುತ್ತೆ ಅಂತ ಅವ್ನ ತಲೆಗೆ ಬಂದ್ರೆ, ಇಸ್ ಇಟ್ ಪಾಸಿಬಲ್ ಟು ಕೀಪ್ ಹೀಲಿಂಗ್ ಆಲ್ ದ ಟೈಮ್? ಸೊ ಅವಾಗ ನಾನೇನ್ ಮಾಡ್ತೀನಿ, ಇಲ್ಲ ಹೋಗಪ್ಪ ಏನಾಗಲ್ಲ, ಹೋಗು ಆರಾಮಾಗಿದೆ ಅಂತ. ಐ ವಿಲ್ ಡು ಹೀಲಿಂಗ್ ಬಟ್ ಐ ವಿಲ್ ನಾಟ್ ಎನ್ಕರೇಜ್, ಯಾಕಂದ್ರೆ ಅದು ಅಡಿಕ್ಷನ್ ಆಗುತ್ತೆ. ಓಕೆ, ಸೊ ಈಗ ಗೊತ್ತಾಯ್ತು ನನಗೆ ಒಂದು ಮೆಡಿಸಿನ್ ಅಲ್ಲಿ ಹೇಗೆ ಹೀಲ್ ಮಾಡ್ಕೊಳ್ಳೋದು. ಕಫ ಬಂದ್ರು ಅಷ್ಟೇ, ಕಫ ಇದೆ, ಕೆಮ್ಮಿದ್ರೆ ಈರುಳ್ಳಿ ಇದೆಯಲ್ಲ, ಈರುಳ್ಳಿನ ಜಜ್ಜಿಬಿಟ್ಟು ಅದರ ರಸದ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ, ದೊಡ್ಡವರಾದ್ರೆ ತಿನ್ಬೋದು, ಮಕ್ಕಳು ತಿನ್ನಲ್ಲ. ಸೊ ಅವರಿಗೆ 1-1.5-2 ಸ್ಪೂನ್ ಈರುಳ್ಳಿ ಜಜ್ಜೋದು, ಅದ್ರ ರಸ ತೆಗೆಯೋದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು, ಜೇನುತುಪ್ಪ ಹಾಕೋದು, ಅದನ್ನ ಕೊಡೋದು. ಬೆಳಿಗ್ಗೆ 2 ಸರಿ ಕೊಟ್ಟರೆ ಅದು ಕಫ ಮತ್ತೆ ಕೆಮ್ಮು ಕಡಿಮೆ ಆಗ್ತದೆ. ಸರ್ ನೀವ್ ಹೇಳಿದ್ರಲ್ಲ ಸರ್, ಹಾಲು ಕುಡಿಬಾರ್ದು ಅಂತ. ಹಾಲು ಕುಡಿಬಾರ್ದು, ಹಾಲು ಅರ್ಶಿನ ಹಾಕಿ ಹಾಲು ಕುಡಿಬಾರ್ದಾ? ಕೆಮ್ಮಿಗೆಲ್ಲ ಮತ್ತೆ ಹಾಲು ಮೊಸರು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೇಕಾ? ಹಾಲು ಮೊಸರು ಇವಾಗ ಬೇಡ ಮೇಡಮ್, ನಿಮ್ಗಂತೂ ಬೇಡವೇ ಬೇಡ. ಕಫ ಕೆಮ್ಮು ಜ್ವರ ಬಂದಾಗ ಅದೆಲ್ಲ ತಗೋಬಾರ್ದು, ಇನ್ನು ಕಫ ಜಾಸ್ತಿ ಆಗುತ್ತೆ. ಹೌದು, ಆ ಕಫ ಕಮ್ಮಿ ಮಾಡಕ್ಕೆ ಏನ್ ಮಾಡ್ಬೇಕು? ಕಫ ಕಮ್ಮಿ ಮಾಡೋದಕ್ಕೆ ಇವಾಗ ಹೇಳಿದ್ನಲ್ಲ, ಪುದೀನ ಸೊಪ್ಪು ಇದೆಲ್ಲ, ಪುದೀನ ಸೊಪ್ಪನ್ನ ಇನ್ಹೇಲ್ ಮಾಡೋದು, ಇದನ್ನ ತಗೊಳ್ಳೋದು ಇನ್ಹೇಲ್ ಮಾಡೋದು, ಅದು ಒಂದು. ಎರಡನೇದು ಈರುಳ್ಳಿ ಇದೆಯಲ್ಲ, ಈರುಳ್ಳಿ ರಸ, ಈರುಳ್ಳಿ ಮತ್ತೆ ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ತಿಂದ್ರು ಕೆಮ್ಮು ಕಡಿಮೆ ಆಗುತ್ತೆ. ಸೊ ಈಗ ನಾನು ಹೇಳಿದ್ನಲ್ಲ ಈ ಮೆಥಡ್ ನ, ಅದ್ರ ಜೊತೆಗೆ ಸಾಲ್ಟ್ ವಾಟರ್ ತಗೊಳ್ಳೋದು. ಇದು ವಿಶುದ್ಧಿ ಚಕ್ರ ಇದೆಯಲ್ಲ, ವಿಶುದ್ಧಿ ಚಕ್ರದ ಹತ್ರ ಆಂಟಿ ಕ್ಲಾಕ್ ವೈಸ್ ಚಕ್ರ ಭಾಷೆ ಇಟ್ಕೊಟ್ಟಿದ್ದಿಲ್ಲ, ಸೇಮ್ ಅದನ್ನ ಮಾಡಿದ್ರೆ ವಿತಿನ್ 3-4 ಡೇಸ್ ಅಲ್ಲಿ ಇದ್ರ ಜೊತೆಗೆ ಅದನ್ನ ಮಾಡೋದ್ರಿಂದ ಇದು ರಿಕವರ್ ಆಫ್. ಓಕೆ ಸರಿ. ಏನ್ ಹೇಳಿ? ಡ್ರೈ ಕಾಫ್ಗೆ ಈಗ ಕಾಫ್ ಬರುತ್ತೆ, ಕಾಫ್ ಆಗಿದೆಯಲ್ಲ, ಮೊದಲನೇದು ಇದು ಹೇಳಿದ್ನಲ್ಲ, ಡ್ರೈ ಕಾಫ್ಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಕೆಲವು ಸರಿ ಈಗ ನಾನು ಕಾಫಿ ಟೀ ಕುಡಿತಿರಲ್ಲ, ಕಾಫಿ ಟೀ ಕುಡಿಯೋದನ್ನ ಬಿಡಿಸಿದೀನಲ್ಲ, ಬೇಡ ಅಂತ ಹೇಳಿದೀನಿ. ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ, ಕಾಫಿ ಟೀ ಬದಲು ಕಾಫಿ ಟೀ ಕುಡಿಯೋದ್ರ ಬದಲು ನೀವೇನ್ ಮಾಡ್ತೀರಿ ಅಂದ್ರೆ, ಈ ಇದಿದೆಯಲ್ಲ ಏನು, ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು, ಸುಧಾ ಮೇಡಮ್ ಎಲ್ಲ ಹೋದ್ರು ಅವ್ರು ಹೋದ್ರು. ಆಮೇಲೆ ಇವರು ಸೊ ಇದಿದೆಯಲ್ಲ ಶುಂಠಿ, ಹಸಿ ಶುಂಠಿನೆಲ್ಲ ಬಾಯಲ್ಲಿ ಇಟ್ಕೊಳ್ಳೋದಾಗುತ್ತೆ. ಓಕೆ, ಹಸಿ ಶುಂಠಿನ ಬಾಯಲ್ಲಿ ಇಟ್ಕೊಳ್ಳೋದು. ಇಲ್ಲಾಂದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದು ಡ್ರೈ ಕಾಫ್ಗೆ ಇಟ್ ಇಸ್ ವರ್ಕ್ಸ್ ವೆಲ್. ಬೆಟ್ಟದ ನೆಲ್ಲಿಕಾಯಿ ಕಪ್ಪದು ಚೂರು ಮಾಡಿ ಇಟ್ಕೊಳ್ಳೋದು ಮನೆಯಲ್ಲಿ, ಅಥವಾ ಪಂಸಾರಿ ಅಂಗಡಿನಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕುಡಿ ಅಂತ ಕೊಡ್ತಾರೆ, ಅದನ್ನ ಬಾಯಲ್ಲಿ ಹಾಕೊಡ್ತಾರೆ. ಓಕೆ, ಇಷ್ಟು ಅರ್ಥ ಆಯ್ತಾ? ಏನು ಡೌಟ್ಸ್ ಇಲ್ಲ? ಕೇಳಿಸ್ಕೊಳ್ಳಿ, ಇಲ್ಲಿ ತುಂಬಾ ಎಮರ್ಜೆನ್ಸಿ ಆದಾಗ ನಾವು ಮೆಡಿಕಲ್ ಸೈನ್ಸ್ ಅನ್ನ ಅಪ್ರೋಚ್ ಮಾಡ್ಲೇಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಮೆಡಿಕಲ್ ಸೈನ್ಸ್ ಯಾವಾಗ ಬೇಕಂದ್ರೆ, ವೆನ್ ಇಟ್ ಈಸ್ ಬಿಕಮಿಂಗ್ ಕ್ರಿಟಿಕಲ್ ಟೈಮ್. ಈಗ ಆಕ್ಸಿಡೆಂಟ್ ಆಗಿರುತ್ತೆ, ಬ್ಲೀಡಿಂಗ್ ಆಗ್ತಿರುತ್ತೆ, ರಕ್ತ ಹೋಗ್ತಿರುತ್ತೆ, ಅಥವಾ ಅಪೆಂಡಿಕ್ಸ್ ಆಗಿರುತ್ತೆ, ಆಪರೇಷನ್ ಇಮಿಡಿಯೇಟ್ ಆಗಬೇಕಾಗಿರುತ್ತೆ, ಅಥವಾ ಹೈ ಟೆಂಪರೇಚರ್ ಆಗುತ್ತೆ. ಬೈ ದಟ್ ಟೈಮ್ ವಿ ನೀಡ್ ಎಮರ್ಜೆನ್ಸಿ ಟೈಮ್, ವಿ ರಿಕ್ವೈರ್ಡ್ ಮೆಡಿಕಲ್ ಎಮರ್ಜೆನ್ಸಿ.
ನಾಟ್ ಆಲ್ ದ ಟೈಮ್. ಅರ್ಥ ಆಗ್ತದೆ ಹೇಳ್ತಿರೋದು? ಸರ್ ಕೇಳಿಸ್ತಾ ಇಲ್ಲ. ಎಲ್ಲಿಗೆ ನಿಲ್ಸ್ತಾ ಹೇಳಿ? ಅಪೆಂಡಿಕ್ಸ್ ಆಗಿರುತ್ತೆ ಅಂತ. ಅಪೆಂಡಿಕ್ಸ್ ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಬ್ಲೀಡಿಂಗ್ ಆಗಿರುತ್ತೆ, ಅಥವಾ ಏನೋ ತುಂಬಾ ಎಮರ್ಜೆನ್ಸಿ, ಹೈ ಟೆಂಪರೇಚರ್ ಆಗಿರುತ್ತೆ. ಆ ತರದ ಟೈಮಲ್ಲಿ ಇನ್ನೇನು ಎಮರ್ಜೆನ್ಸಿ ಕೇಸ್ ಬಿ ರಿಕ್ವೈರ್ಡ್ ಇಂಗ್ಲಿಷ್ ಮೆಡಿಕಲ್ ಅಲೋಪತಿ ಬೇಕಾಗುತ್ತೆ. ಆವಾಗ ಬನ್ನಿ ನಾವು ಇದಕ್ಕೆ ಮಾಡ್ತೀವಿ. ಅಥವಾ ಈಗ ಹೇಳ್ತಲ್ಲ ಈ ಮೆಥಡ್ ಯು ಹ್ಯಾವ್ ಟು ಆ ಟೈಮಲ್ಲಿ ಯು ನೀಡ್ ಟು ಗೆಟ್ ಅ ಮೆಡಿಕಲ್ ಇಂಟರ್ವೆನ್ಷನ್. ಯು ಹ್ಯಾವ್ ಟು ಟೇಕ್ ಬೈ ದಟ್ ಟೈಮ್, ನಾಟ್ ಆಲ್ ದ ಟೈಮ್. ಯಾವಾಗಲೂ ನೀವು ಅದ್ರ ಮೇಲೆ ಡಿಪೆಂಡ್ ಆದ್ರೆ ಇಮ್ಯುನಿಟಿ ಡೌನ್ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಮೆಡಿಸಿನ್ಸ್ rather than curing the disorders, it will suppress the disease or disorder. Okay, ಮತ್ತೆ ಇನ್ನೇನಾದ್ರೂ ಡೌಟ್ಸ್? ಹಾಗಾದ್ರೆ ಹಾಲು ಮೊಸರು ಏನ್ ಮುಟ್ಲೇಬಾರ್ದಾ, ಏನ್ ತಗೊಳ್ಳೇಬಾರ್ದಾ ಹಾಲು ಮೊಸರು? ಹಾಲು ಈಗ ನಾನು ಹೇಳ್ತೀನಲ್ಲ, ಹಾಲನ್ನ ನಾವ್ ಯಾವಾಗ ಹೇಳ್ತೀವಿ ಅಂದ್ರೆ ಔಷಧಿಯಾಗಿ ಬಳಸೋದಕ್ಕೆ ಹಾಲನ್ನ ಹೇಳ್ತೀವಿ. ಯಾವ ಹಾಲು ಅಂದ್ರೆ ನಾಟಿ ಹಸುವಿನ ಹಾಲು. ನಾಟಿ ಹಸುವಿನ ಹಾಲು ತಗೊಂಡ್ ಬಂದ್ರೆ ಈಗ ನಿಮ್ಗೆ ಪುಡಿ ನೋವು ಇರುತ್ತೆ, ಆ ಟೈಮಲ್ಲಿ ನಾ ಮೆಡಿಸಿನ್ಸ್ ಆಗಿ ನಿಮ್ಗೆ ಕೆಲವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಆ ಟೈಮಲ್ಲಿ ನಾಟಿ ಹಸುವಿನ ಹಾಲು ಬೇಕಾಗುತ್ತೆ. ಅದನ್ನ ಬಿಟ್ಟು ಬೇರೆ ಯಾವ ಟೈಮಲ್ಲೂ ಹಾಲಿನ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮನುಷ್ಯನ ಹೊರತಾಗಿ ಯಾವ ಪ್ರಾಣಿಗಳು ಹಾಲನ್ನ ದೊಡ್ಡವಾದ್ಮೇಲೆ ನಮಗೂ ಬೇಡ. ಓಕೆ, ಮತ್ತೆ ಇನ್ನೇನು ಡೌಟ್ಸ್? ಎನಿ ಡೌಟ್ಸ್? ಏನು ಡೌಟ್ಸ್ ಇಲ್ವಾ? ಮತ್ತೆ ಜನ ಎಲ್ಲ ಹೋಗಿ ಹಾಲು ಹಾಲು ಅಂತ ತಗೋತಾರೆ, ಬೆಳಿಗ್ಗೆ ಅಂತ ಸಾಯಂಕಾಲ ತನಕ ಟೀ ಕುಡಿಯೋದು, ಕಾಫಿ ಕುಡಿಯೋದು. ಅದಕ್ಕೆ ಕೇಳ್ತಾ ಇದ್ದೀನಿ, ಹಾಲು ತಗೋಬಾರ್ದು ಅಂತ ಹೇಳ್ತೀನಿ. ಈಗ ನಾನು ಇದು ವಿಡಿಯೋ ಇದೆಯಲ್ಲ, ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕೋಣ ಅನ್ಕೊಂಡಿದ್ದೀನಿ. ಹಾಲು ಕುಡಿಬೇಡಿ ಅಂತ ನಾನು ಈಗ ಹೇಳಿದ್ರೆ, ಮೊನ್ನೆ ಹೇಳಿದ್ನಲ್ಲ, ಬರುತ್ತೆ. ಸೊ ಅದು ಬೇಡ. ಈಗ ನಾನು ಡಿಸ್ಕಷನ್ ಮಾಡಿದೀನಿ ಇದು ಮಿಲ್ಕ್ ಬಗ್ಗೆ, ಹೌದಲ್ಲ? ಎಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಹೇಳಿದೀನಿ. ನಿಮ್ಗೆ ಈಗಲೂ ಕುಡಿಬೇಕು ಅನ್ಸುತ್ತಾ? ಇಲ್ಲ ಇಲ್ಲ, ಕೇಳಿದ್ದು ನಾನು. ಓಕೆ, ಸೊ ಇನ್ನೊಂದ್ಸಲ ಹೇಳಿ ಅವರು, ಇನ್ನೊಂದ್ಸಲ ಹೇಳಿ. ಓಕೆ, ಸರಿ. ಮತ್ತೆ ಬೇರೆ ಏನ್ ಡೌಟ್ಸ್ ಇದೆ? ಸರ್, ಇದು ಹೊರಗಡೆ ಎಲ್ಲ ಕೆಲಸ ಮಾಡಕ್ ಹೋದಾಗ ಕೊರೋನಾದಿಂದ ಇದ್ ಮಾಡೋ ಕಷಾಯ ಏನಾದ್ರು ತಗೋಬೋದಾ ಸರ್ ಡೈಲಿ? ಕಷಾಯ ಇದೆಲ್ಲ ಗಾರ್ಗಲ್, ಒಳ್ಳೆ ಕ್ವಶನ್ ಕೇಳಿದ್ರಿ ಅವರು. ಗಾರ್ಗಲ್ ಮಾಡೋದು ಮತ್ತೆ ಇದು ಏನು ಹಿಂದಿಯಲ್ಲಿ ಈಗ ನಾನು ಹೇಳಿದ್ನಲ್ಲ, ಆವಿ ತಗೊಳ್ಳೋದು. ಈಗ ಪುದೀನ ಸೊಪ್ಪನ್ನ ಹಾಕಿ ನೀರಲ್ಲಿ ಅದ್ರದ್ದು ಆವಿ ತಗೊಳ್ಳೋದು, ಇಟ್ ಈಸ್ ಗುಡ್. ಆಮೇಲೆ ಈಗ ಅದಕ್ಕೆ ಒಂದು ನೀರಿಗೆ ಇಷ್ಟೇ ತಗೊಳ್ಳಿ, ಒಂದ್ ಸ್ವಲ್ಪ 2 ಕಲ್ಲುಪ್ಪು, 200 ml 2 ಕಲ್ಲುಪ್ಪು. ಕಲ್ಲುಪ್ಪು ಇದೆಯಲ್ಲ ಮನೆಯಲ್ಲಿ ಇದೆಯಲ್ಲ ಕಲ್ಲುಪ್ಪು. ಆಮೇಲೆ ಅದಕ್ಕೆ ಒಂದು ಚಿಟಿಕೆ ಇದು ಏನು ಮೆಣಸಿನ ಪುಡಿ, ಸ್ವಲ್ಪ ಒಂದೆರಡು ಅಡಿ ಇದು ಏನೋ ನಿಂಬೆಹಣ್ಣಿಂದು ರಸ, ನೀರು, ಬಿಸಿ ನೀರಿಗೆ 1-2 ಕಲ್ಲು ಉಪ್ಪು ಹಾಕ್ತೀರಿ, ಅದಕ್ಕೆ 1-2 ಹನಿ ನಿಂಬೆಹಣ್ಣಿನ ರಸ ಹಾಕ್ತೀರಿ, ಇದೇನೋ 1 ಚಿಟಿಕೆ ಅಥವಾ ಸ್ವಲ್ಪ ಜಾಸ್ತಿ ಇದು ಏನೋ ಅರ್ಶಿನ ಏನೋ ಮೆಣಸಿನ ಪುಡಿ ಹಾಕ್ತೀರಿ. ಚೆನ್ನಾಗಿ ಅದು ಸ್ವಲ್ಪ ಬಿಸಿ ತೆಗಿತೆ, ಗಂಟ್ಲು ಸ್ವಲ್ಪ ಲೈಟ್ ಆಗಿ ಸುಡಂಗೆ ಗಾರ್ಗಲ್ ಮಾಡಿ ಅದನ್ನ ಹೋಗ್ತೀರಿ. ಓಕೆ, ಇಟ್ ಇಸ್ ವಿಚ್ ವಿ ಪ್ರಾಕ್ಟೀಸ್ ಅಟ್ ದ ಟೈಮ್ ಆಫ್ ಕೋವಿಡ್ ಪೇಷಂಟ್ ನ, ಕೋವಿಡ್ ರಿಲೇಟಿವ್ ನನ್ನ ಹತ್ರ ಹೋಗಿದ್ರು ಏನಾಗುತ್ತಾ? ಓಕೆ, ಅದು ಪೆಪ್ಪರ್ ಹಾಕ್ಬೇಕು, ಮೆಣಸಿನ ಪುಡಿ ಅಲ್ಲ, ಪೆಪ್ಪರ್. ಮೆಣಸಿನ ಪುಡಿ ಅಂದ್ರೆ ಇದಲ್ಲ, ಮೆಣಸಿನಕಾಯಿ ಪುಡಿ ಅಲ್ಲ, ಪೆಪ್ಪರ್ ಪೌಡರ್. ಮೆಣಸಿನ ಕಾಳು ಇದೆಯಲ್ಲ ಅದ್ರ ಪುಡಿ. ಜ್ಞಾಪಿಸಿದ ಒಳ್ಳೇದಾಯ್ತು. ಮೆಣಸಿನಕಾಯಿ ಇದು ಹಾಕ್ಬಿಟ್ರೆ ಅಷ್ಟೇ ಆಗುತ್ತೆ. ಮೆಣಸಿನಕಾಯಿ ಪುಡಿ ಅಲ್ಲ, ಮೆಣಸಿದೆಲ್ಲ, ಮೆಣಸು, ಪೆಪ್ಪರ್, ಮೆಣಸಿನ ಪುಡಿ, ಮೆಣಸಿದೆಯಲ್ಲ, ಮೆಣಸಿನಕಾಯಿ ಅಲ್ಲ, ಡೋಂಟ್ ಮಿಸ್ಟೇಕ್. ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಹಾಕ್ಬೇಕು. ಓಕೆ, ಮತ್ತೆ ಇನ್ನೇನು ಡೌಟ್ಸ್ ಇದೆ? ಏನು ಡೌಟ್ಸ್ ಇಲ್ಲ? ಸೆಷನ್ ವೈಂಡ್ ಅಪ್ ಮಾಡೋಣ. ಓಕೆ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2024 ಎಲ್ರಿಗೂ ನಿಮಗೆ ಆರೋಗ್ಯ, ಐಶ್ವರ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನ ಎಲ್ಲರನ್ನೂ ಕಾಪಾಡಲಿ. ಎಲ್ರಿಗೂ ಶುಭರಾತ್ರಿ. ನಮಸ್ತೆ. ಥ್ಯಾಂಕ್ ಯು.